ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಪೇಸ್ಟ್ರಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಮನೇಲಿ ಮಾಡೋದ್ರಿಂದ ನಮಗೊಂದು ಖುಷಿ ಇರುತ್ತೆ ಮತ್ತು ತುಂಬ ಈಸಿಯಾಗಿ ನಾವು ಮಾಡ್ಕೊಬೋದು ಪೇಸ್ಟ್ರಿ ಕೇಕು. ಮೊದಲು ನಾವು ಕುಕ್ಕರಲ್ಲಿ ಕೇಕ್ ಮಾಡೋದು. ಇದು ಓವನ್ ಬೇಡ, ಕುಕ್ಕರಲ್ಲೇ ಮಾಡ್ಬೋದು. ಕುಕ್ಕರಲ್ಲಿ ಒಂದು ಪ್ಲೇಟು ಅಥವಾ ಸ್ಟ್ಯಾಂಡ್ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಬೆಲ್ಟು ಮತ್ತು ವಿಷಲ್ ತೆಗೆದುಬಿಟ್ಟು ನಾವು ಗ್ಯಾಸ್ ಮೇಲೆ ಪ್ರೀ ಹೀಟ್ ಆಗೋಕ್ಕೆ ಇಡಬೇಕಂದ್ರೆ ಕುಕ್ಕರ್ನ ಕಾಯಕ್ಕಿಡಬೇಕು. ಬಿಸಿ ಆಗಬೇಕದು ಕುಕ್ಕರು. ಒಂದು ಮಿಕ್ಸಿಯಲ್ಲಿ ನಾನು 2 ಮೊಟ್ಟೆ ತೊಗೊತಿದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 1/4 ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಈ ಕೇಕು. 2 ಮೊಟ್ಟೆ ತೊಗೊಂಡು ಒಂದು ಬೌಲಲ್ಲಿ ಸಕ್ಕರೆ ತೊಗೊತಿದ್ದೀನಿ. ಯಾವ ಬೌಲಲ್ಲಿ ಸಕ್ಕರೆ ತೊಗೊತೀವೋ ಅದೇ ಬೌಲಲ್ಲಿ ನಾವೆಲ್ಲ ಅಳತೆನೂ ಮಾಡಬೇಕಾಗುತ್ತೆ. ನೋಡಿ, ಸಕ್ಕರೆ ಮತ್ತು ಮೊಟ್ಟೆನ ಕರಗೋವರೆಗೂ ಮಿಕ್ಸಿ ಮಾಡ್ಕೊಂಬರ್ಬೇಕು. ಸಕ್ಕರೆ ಪೂರ್ತಿ ಕರಗಬೇಕು, ಅಲ್ಲಿವರೆಗೂ ಮಿಕ್ಸಿ ಮಾಡಬೇಕು. ಯಾವ ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ನೋಡಿ ಅದೇ ಬೌಲಲ್ಲಿ ಅರ್ಧ ಸನ್ಫ್ಲವರ್ ಆಯಿಲು ಮತ್ತು ಅರ್ಧ ಬೌಲು ಹಾಲು ತೊಗೊತಾ ಇದ್ದೀನಿ. ಇದು ಕೂಡ ಮತ್ತು ಬೇಕಿಂಗ್ ಪೌಡರ್ 3/4 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಸಿಗುತ್ತೆ. ಬೇಕಿಂಗ್ ಸೋಡಾ ಅಲ್ಲ, ಇದು ಕೇಕ್ ಮಾಡಲಿಕ್ಕಂತಲೇ ಬೇಕಿಂಗ್ ಪೌಡರ್ ಸಿಗುತ್ತೆ ಅಂಗಡೀಲಿ. ಅದನ್ನು ಹಾಕ್ಕೊಂಬಿಟ್ಟು ನಾವು ನೀಟಾಗಿ ಒಂದು 10 ಮಿನಿಟ್ಸ್ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಬೇಕು. ಅದರಿಂದ ನಮಗೆ ಕೇಕು ತುಂಬ ಸ್ಮೂತಾಗಿ ಬರುತ್ತೆ. ಹಾಗಾಗಿ ಮಿಕ್ಸಿನ ಒಂದು 10 ಮಿನಿಟ್ಸ್ ಆದ್ರೂ ನಾವು ಜ್ಯೂಸ್ ಮಾಡ್ತೀವಲ್ಲ ಹಾಗೆ ಮಿಕ್ಸಿ ಮಾಡ್ಕೊಳ್ಬೇಕು ಅದನ್ನು. ಈಗ ಇದಕ್ಕೇ ನಾವು ಯಾವ ಬೌಲಲ್ಲಿ ನಾವು ಸಕ್ಕರೆ ತೊಗೊಂಡಿದ್ವಿ ಅದೇ ಬೌಲಲ್ಲಿ ಎರಡರಷ್ಟು 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ಹಾಕ್ಕೊಬೇಕು, ಅರ್ಧ ಆಯಿಲ್ ಹಾಕ್ಕೊಬೇಕು, ಸನ್ಫ್ಲವರ್ ಆಯಿಲು, ಅರ್ಧ ನಾವು ಹಾಲು ಹಾಕ್ಕೊಬೇಕು. ಹೀಗೆ ಚುರ್ಚುರೆ ಹಾಕಿ ನಾವು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊಬೇಕು. ಇದು ಕರೆಕ್ಟಾಗಿ ಆಗುತ್ತೆ. 1 ಬೌಲ್ ಸಕ್ಕರೆ ತೊಗೊಂಡಿದ್ರೆ ನಾವು 2 ಬೌಲು ಮೈದಾ ಹಿಟ್ಟು ತೊಗೊತಿದ್ದೀನಿ. ನಿಮಗೆ ಬೇಡ ಅಂದರೆ ಗೋಧಿ ಹಿಟ್ಟು ಕೂಡ ಮಾಡ್ಕೊಬೋದು. ಇದಕ್ಕೆ ನಾವು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೊಬೇಕು. ಆಗ ನಮಗೆ ಕೇಕು ಸ್ಮೂತಾಗಿ ಬರುತ್ತೆ. ಒಂದೇ ಸಲ ಹಾಕ್ಕೊಂಡು ಕಲ್ಸೋಕ್ಕೆ ಹೋಗಬಾರ್ದು. ಇದು ಇಡ್ಲಿ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ಬರುತ್ತೆ. ಸ್ವಲ್ಪ ಗಟ್ಟಿನೂ ಅಲ್ಲ ತೆಳ್ಳನೂ ಅಲ್ಲ, ಮೀಡಿಯಮಾಗಿ ಬರುತ್ತೆ. ಆ ರೀತಿ ಬರಬೇಕು ಕೇಕ್ ಬ್ಯಾಟರು. ಸೊ ಆ ರೀತಿ ನಾವು ನೀಟಾಗಿ ನೋಡಿ ಮಾಡ್ಕೊತಾನೆ ಇರಬೇಕು ಕೈಯಲ್ಲಿ. ನಾವು ಎಷ್ಟು ಈ ರೀತಿ ಮಾಡ್ತೀವೋ ಅಷ್ಟು ನಮಗೆ ಕೇಕು ಸ್ಮೂತಾಗಿ ಬರುತ್ತೆ. ಈ ರೀತಿ ನೀಟಾಗಿ ಮಾಡ್ಕೊಂಡಾದಮೇಲೆ ನಾವು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ನಮಗೆ ಕುಕ್ಕರು ಕಾದಿರುತ್ತೆ, ಪ್ರೀ ಹೀಟ್ ಆಗಿರುತ್ತೆ. ಪ್ರೀ ಹೀಟ್ ಇಲ್ಲದೆ ಕೇಕ್ ಮಾಡೋದು ಬರೋದಿಲ್ಲ. ಹಾಗಾಗಿ ಫಸ್ಟಿಗೆ ನಾವು ಕುಕ್ಕರ್ನ ಇಟ್ಟಿರಬೇಕು. ನೋಡಿ, ಈ ರೀತಿ ನೀಟಾಗಿ ತುಂಬಾ ಮಾಡ್ಕೊಂಡಿರ್ತೀವಿ ನೋಡಿ. ಈ ರೀತಿ ಎತ್ತಿದಾಗ ನಮಗೆ ಹಿಂಗೆ ಎಳೆಯಾಗಿ ಬೀಳಬೇಕು. ಇವಾಗ ನಾನು ಕಲ್ಲರು ಮತ್ತು ವೆನಿಲಾ ಎಸೆನ್ಸ್ ಒಂದು 4 ಡ್ರಾಪ್ಸ್ ಹಾಕ್ಕೊತಿದ್ದೀನಿ ಅಷ್ಟೇ. ಇದಕ್ಕೆ ಯೆಲ್ಲೋ ಕಲರ್ ಹಾಕ್ಕೊತಿದ್ದೀನಿ. ಕಲರ್ ಬೇಡ ಅಂದರೆ ಪರವಾಗಿಲ್ಲ. ಇನ್ನೊಂದು ಯಾವ ಪಾತ್ರೆಯಲ್ಲಿ ನಾವು ಕೇಕ್ ಇಡಬೇಕು ಅಂದ್ಕೊಂಡಿರ್ತೀವೋ ಅದಕ್ಕೆ ಸ್ವಲ್ಪ ಆಯಿಲ್ ಸವರ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ, ಯಾಕಂದರೆ ಕೇಕ್ ಅಂಟೋದಿಲ್ಲ ಆವಾಗ ಈ ಪಾತ್ರೆಗೆ. ಈ ರೀತಿಯೆಲ್ಲ ಸುತ್ತಲೂ ಹಿಟ್ಟನ್ನ ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಕಲಿಸ್ಕೊಂಡಿರ್ತೀವಲ್ಲ, ರೆಡಿ ಮಾಡ್ಕೊಂಡಿರ್ತೀವಲ್ಲ ಕೇಕ್ ಬ್ಯಾಟರು, ಅದನ್ನು ಹಾಕಿ ಆಮೇಲೆ ಕುಕ್ಕರಲ್ಲಿ ಇಡಬೇಕು. ನಾವು ಯಾವ ಪಾತ್ರೆನಾದ್ರೂ ತೊಗೊಬೋದು, ಬಟ್ ತಳ ದಪ್ಪ ಇರಬೇಕು. ಸ್ವಲ್ಪ ಅಗಲವಾಗಿದ್ದರೆ ನೋಡಿ, ಇದು ಏರ್ ಹೋಗಬಾರ್ದು ಅಂತ ಈ ರೀತಿ ಸ್ವಲ್ಪ ಕುಟ್ಟಬೇಕು ನಾವು ಹಾಕಿದ ಮೇಲೆ. ಆಮೇಲೆ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಮಾಡಬೇಕು. ಆವಾಗ ಏರ್ ಬಬಲ್ಸು ಬರೋದಿಲ್ಲ. ಈ ರೀತಿ ನೀಟಾಗಿ ಕುಟ್ಬಿಟ್ಟು ಆಮೇಲೆ ನಾವು ಪ್ರೀ ಹೀಟಲ್ಲಿ ಇಟ್ಟಿರ್ತೀವಲ್ಲ ಕುಕ್ಕರು, ಅದರೊಳಗಡೆ ನೋಡಿ ಈಗ ತೆಗೆದುಬಿಟ್ಟು ಕ್ಯಾಪ್ ತೆಗೆದುಬಿಟ್ಟು ಅದರೊಳಗಡೆ ನಾವು ಈ ಕೇಕ್ನ ಇಟ್ಟಾಗ ನಾವು ಫುಲ್ಲು ಲೋ ಮಾಡಿಬಿಡಬೇಕು. ಪ್ರೀ ಹೀಟಿಗೆ ಹೈ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ, ನಾವು ಕೇಕಿನ ಬ್ಯಾಟರ್ ಇಟ್ಟಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಡಬೇಕು. ಅದು ಅರ್ಧ ಗಂಟೆ ಆಗುತ್ತೆ ಕೇಕ್ ಆಗಲಿಕ್ಕೆ ಕುಕ್ಕರಲ್ಲಿ. ಈಗ ಒಂದು ಸ್ವಲ್ಪ ಸಕ್ಕರೆ ತೊಗೊಂಡು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದು ಸಕ್ಕರೆ ಕರಗಿಸ್ಕೊಬೇಕು. ಇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಈ ಸಕ್ಕರೆ ನೀರನ್ನ ನಾವು ಒಂದರಲ್ಲಿ ರೆಡಿ ಮಾಡಿ ಇಟ್ಕೊಬೇಕು ಕೇಕ್ ಆಗೋದ್ರೊಳಗಡೆ. ಇನ್ನೊಂದು ಕಡೆ ನಾನು ಒಂದು ಸಾರಿನ ಚಮಚದಷ್ಟು ಪೇಸ್ಟ್ರಿ ಕ್ರೀಮ್ ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕಷ್ಟೇ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಕ್ರೀಮ್ ಹಾಕ್ಕೊಬೇಕು ಅಂದರೆ ಜಾಸ್ತಿ ತೊಗೊಬೋದು. ನಾನು ಸ್ವಲ್ಪ ಮಾತ್ರ ಕ್ರೀಮ್ ಸೆಂಟ್ರಲ್ಲಿ ಹಾಕ್ಕೊತೀನಿ. ಫಸ್ಟು ಒಂದು ಬಟನ್ ಇರುತ್ತಲ್ಲ ಅದರಲ್ಲಿ ಮಾತ್ರ ಮಾಡಿಕೊಂಡು ಆಮೇಲೆ ಜಾಸ್ತಿ ಮಾಡ್ಕೊಬೇಕು. ಇದೇ ರೀತಿ ತಿರುಗಿಸಿ ಮಾಡ್ಕೊಬೇಕು. ಇದು ಒಂದು 20 ಮಿನಿಟ್ಸ್ ಆಗುತ್ತೆ ನಮಗೆ ಕ್ರೀಮ್ ರೆಡಿ ಆಗೋಕ್ಕೆ. ನಾನು ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಫಸ್ಟು ಒಂದರಲ್ಲಿ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ಜಾಸ್ತಿ ಸ್ಪೀಡ್ ಇಟ್ಕೊಂಡು ಇದನ್ನು ಮಾಡ್ತಾಯಿರಬೇಕು, ರೌಂಡ್ ಹೊಡಿತಾ ಇರಬೇಕು. ನೋಡಿ, ನಾವು
ಏನು ಬೌಲಿದೆ ಅದನ್ನು ಬೀಳಿಸಿದಾಗ ನಮಗೆ ಕ್ರೀಮ್ ಬಿದ್ದೋಗ್ಬಾರ್ದು. ಆದಷ್ಟು ನಾವು ಪ್ಲಾಸ್ಟಿಕ್ ಬೌಲ್ ತೊಗೊಂಡ್ರೇ ಚೆನ್ನಾಗಿ ಬರುತ್ತೆ. ಅದು ಸ್ಟೀಲಿನ ತೊಗೊಂಡ್ರೆ ಗೆರೆ ಗೆರೆ ಬಿದ್ದೋಗ್ಬಿಡುತ್ತೆ. ಪ್ಲಾಸ್ಟಿಕ್ ಒಂದು ಸಲ ಕೇಕ್ ತೆಗೆದು ನೋಡಿ, ಅದು ನಾವು ಒಂದು ಸ್ಪೂನ್ ಹಾಕಿದಾಗ ಅದು ಅಂಟಬಾರ್ದು. ಅಂಟಿದರೆ ಅದು ಕೇಕ್ ಆಗಿಲ್ಲ ಅಂತ, ಅಂಟೆ ಹೋದರೆ ಕೇಕ್ ಆಗಿದೆ ಅಂತ. ನೋಡಿ, ಒಂದು ಜಸ್ಟ್ ಹಿಂಗೆ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನಾವು ಕೇಕ್ನ ಈ ರೀತಿ ಹೊರಗಡೆ ತೆಗೆದ್ರೆ ಕೇಕ್ ರೆಡಿಯಾಗಿದೆ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಕೇಕ್ ತಗೊಂಡ್ರೆ ನಮ್ಗೆ ಈಸಿಯಾಗಿ ಕೇಕ್ ಬರುತ್ತೆ. ಇದನ್ನು ನಾನು 3 ಲೇಯರಾಗಿ ಕಟ್ ಮಾಡ್ಕೊತೀನಿ. ಮೇಲ್ಗಡೆ ಭಾಗ ಏನಿದೆ ಅದನ್ನು ತೆಗೆದುಬಿಟ್ಟು ಸುತ್ತಲೂ ಏನಿರುತ್ತೆ ಅದನ್ನು ತೆಕ್ಕೊಂಬಿಟ್ಟು ಈ ರೀತಿ 3 ಲೇಯರಾಗಿ ಕೇಕ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಫ್ಲ್ಯಾಟಾಗಿರೋ ಒಂದು ಪ್ಲೇಟ್ನ ತೊಗೊಂಡು ಅದಕ್ಕೆ ಮೊದಲು ನಾವು ಕ್ರೀಮ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಆ ಕ್ರೀಮ್ನ ಇದಕ್ಕೆ ಫಸ್ಟು ಹಚ್ಕೊಂಡ್ಬಿಡ್ಬೇಕು. ಯಾಕಂದರೆ ಕೇಕ್ ಜಾರಬಾರ್ದಲ್ಲ, ಹಾಗಾಗಿ. ಇದಕ್ಕೆ ರೊಟ್ಟಿ ಅವರು ಯೂಸ್ ಮಾಡೋವಂಥದ್ದು ಏನು ಬೇಕ್ರಿಲಿ ಅದು ಬೇಡ, ಮನೆಯಲ್ಲೇ ನೋಡಿ ಈ ರೀತಿ ಇಟ್ಬಿಟ್ಟು ಇದ್ರ ಮೇಲೆ ನಾವು ಸಕ್ಕರೆ ನೀರು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ನಾವು ನೀಟಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡಿದಾಗ ನಮಗೆ ತುಂಬ ಸ್ಮೂತಾಗಿ ಬರುತ್ತೆ ಕೇಕು ತಿನ್ಬೇಕಾದ್ರೆ. ಸಕ್ಕರೆ ನೀರನ್ನ ಈ ರೀತಿ ನಾವು ಕೇಕಿಗೆ ಫಸ್ಟ್ ಹಾಕ್ಕೊಂಡು ಅದ್ರ ಮೇಲೆ ನಾವು ಕ್ರೀಮ್ ಹಾಕಬೇಕು. ನಾನು ಇದಕ್ಕೆ ಮ್ಯಾಂಗೋ ಕ್ರಷ್ ಯೂಸ್ ಮಾಡ್ಕೊತಾ ಇದ್ದೀನಿ ಮನೇಲಿ. ನೀವು ಬರೀ ಕೇಕ್ ಬಿಸಿ ಬಿಸಿದು ಮಕ್ಳಿಗೆ ಮಾಡಿಕೊಟ್ರೂ ಆಗುತ್ತೆ. ಈ ಕ್ರೀಮೆಲ್ಲ ನಮಗೆ ತರೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದರೆ ಮೊದಲು ತೋರಿಸಿದ್ನಲ್ಲ ಅಷ್ಟೇ ಮಾಡಿಕೊಂಡ್ರೆ ನಿಮಗೆ ಬಿಸಿ ಬಿಸಿ ಕೇಕು ಮಕ್ಕಳಿಗೆ ಮಾಡಿಕೊಡ್ಬೋದು. ಇದು ಪೇಸ್ಟ್ರಿ ಕೇಕ್ ನೋಡಿ, ಸೆಕೆಂಡ್ ಲೇಯರ್ ಇಟ್ಟಿದ್ದೀನಿ ನಾನಿವಾಗ. ಅದ್ರ ಮೇಲೂ ಕೂಡ ಇದೇ ರೀತಿ ಪ್ರತಿಯೊಂದು ಲೇಯರ್ಗೂ ಸಕ್ಕರೆ ನೀರು ಹಾಕಿ ಕ್ರೀಮ್ ಹಾಕಬೇಕು. ಮೊದಲನೇದು ತೋರ್ಸೋಕ್ಕಾಗಲಿಲ್ಲ. ಇದೇ ರೀತಿಯೇ 3 ಲೇಯರು ಹಾಕ್ಕೊಬೇಕು. ನಾವು ಎಷ್ಟು ನಮಗೆ ಅದು ಹೀರ್ಕೊಳ್ಳುತ್ತೋ ಅಷ್ಟು ಸಕ್ಕರೆ ನೀರು ಹಾಕಬೇಕು. ನೋಡಿ, ಈ ರೀತಿ ಕ್ರೀಮ್ನ ಮೊದಲು ಹಾಕಿಬಿಟ್ಟು ನಿಮಗೆ ಎಷ್ಟು ತಿಕ್ಕಾಗಿ ಬೇಕೋ ಅಷ್ಟು ಹಾಕ್ಕೊಬೋದು. ನಾನೀಗ ಮ್ಯಾಂಗೋ ಕ್ರಷ್ ಸೆಂಟ್ರಲ್ಲಿ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಮ್ಯಾಂಗೋ ಕ್ರಷ್ ಯೂಸ್ ಮಾಡ್ತಾ ಇರೋದು. ಈಗ 3rd ಲೇಯರ್ ಇಡ್ತಾಯಿದ್ದೀನಿ. ಅದಕ್ಕೂ ಕೂಡ ಸಕ್ಕರೆ ನೀರು ಹಾಕ್ಬಿಟ್ಟು ಕ್ರೀಮ್ ಹಾಕಿ, ಪೇಸ್ಟ್ರಿ ಕ್ರೀಮ್ ಇದು. ಸೊ ಹಿಂಗೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದು 1 ಸ್ಪೂನಲ್ಲಿ ಇಷ್ಟು ಕ್ರೀಮ್ ಆಗಿರುತ್ತೆ ನಮಗೆ. ಅಷ್ಟು ನೀಟಾಗಿ ನಾವು ಅದನ್ನು ರೆಡಿ ಮಾಡ್ಕೊಬೇಕು ಕ್ರೀಮ್. ಈಗ ಸುತ್ತಲೂ ಹಚ್ಕೊಬೇಕು. 1 ಲೇಯರ್ ಪೂರ್ತಿ ಈ ರೀತಿ ಮಾಡ್ಕೊಂಬಿಡ್ಬೇಕು ಕೇಕ್ನ. ಕ್ರೀಮ್ ಸುತ್ತಲೂ ಮತ್ತು ಎಲ್ಲ ಕಡೆ ನೀಟಾಗಿ ಕವರ್ ಮಾಡ್ಕೊಂಬಿಡ್ಬೇಕು. ಕವರ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಇದನ್ನು ಫ್ರಿಜ್ಜಲ್ಲಿ ಇಟ್ಟಾಗ ಇದು ಸೆಟ್ ಆಗುತ್ತೆ. ಆಮೇಲೆ ಮತ್ತೆ ತೊಗೊಂಬಂದು ನಾನು ಯೆಲ್ಲೋ ಕಲರ್ ಮಿಕ್ಸ್ ಮಾಡಿ ಮತ್ತೆ 1 ಲೇಯರ್ ಇದ್ರ ಮೇಲೆ ಹಾಕ್ತೀನಿ. ಇವಾಗ ಇಷ್ಟು ಮಾಡಾದ್ಮೇಲೆ ನಾವು ಒಂದು 5 ಮಿನಿಟ್ಸ್ 10 ಮಿನಿಟ್ಸು ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಇದು ನೀಟಾಗಿ ಸೆಟ್ ಆಗಿಬಿಡುತ್ತೆ. ನಾನು ಕೇಕ್ ಮಾಡುವಂಥ ಐಟಮ್ಸ್ ಏನಿರುತ್ತೆ ಅದೆಲ್ಲ ಇದೆ ನನ್ನ ಹತ್ರ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಇದು ATM ಕಾರ್ಡ್ ಬರುತ್ತಲ್ಲ, ಆ ಕಾರ್ಡಲ್ಲಿ ಇದನ್ನು ಸುತ್ತಲೂ ನೈಸ್ ಮಾಡ್ಕೊಬೋದು. ನೋಡಿ, ಒಂದು 10 ಮಿನಿಟ್ಸ್ ಆದಮೇಲೆ ಮತ್ತೆ ತೊಗೊಂಬಂದು ಕ್ರೀಮಿಗೆ ಯೆಲ್ಲೋ ಕಲರ್ ಹಾಕಿದ್ದೀನಿ. ಫುಡ್ ಕಲರ್ ಹಾಕ್ಬಿಟ್ಟು ಲೈಟಾಗಿ ಹಾಕಿದ್ದೀನಿ. ಅದನ್ನು ಮತ್ತೆ ಈಗ ಕೇಕ್ ಫುಲ್ಲು ಕವರ್ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಸುತ್ತಲೂ ಅದನ್ನು ಕವರ್ ಮಾಡಿಕೊಂಡು ನೀಟಾಗಿ ಅದು ಫಿನಿಶಿಂಗ್ ಕೊಟ್ಕೊಬೇಕು. ಇದ್ರ ಮೇಲೆ ನಾನು ಮ್ಯಾಂಗೋ ಕ್ರಷ್ನ ಹಾಕ್ತಾಯಿದ್ದೀನಿ. ಮ್ಯಾಂಗೋ ಕ್ರಷ್ನ ನೈಸ್ ತುಂಬ ಫೈನಾಗಿ ಕಾಣಿಸ್ಲಿ ಅಂತ ನಾನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಥರ ಈ ಥರ ನೈಸಾಗಿ ಬರಲಿ ಅಂತ ಮಾಡ್ಕೊಂಡಿದ್ದೀನಿ. ಅದು ಕ್ರಷ್ ಆಗಿರುತ್ತೆ ಸ್ವಲ್ಪ. ಅದು ಈ ರೀತಿ ನೀಟಾಗಿ ಸುತ್ತಲೂ ಮ್ಯಾಂಗೋ ಕ್ರಷ್ನ ಹಾಕ್ಕೊತಾ ಇದ್ದೀನಿ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ ಮ್ಯಾಂಗೋ ಕ್ರಷು ಮತ್ತು ಮ್ಯಾಂಗೋ ಪೇಸ್ಟ್ರಿಯಲ್ಲಿ. ನೋಡಿ, ಪೂರ್ತಿ ಕವರ್ ಮಾಡಿಕೊಂಡೆ. ಈಗ ಒಂದು ಕೋನ್ದು ಸ್ವಲ್ಪ ಸ್ಮಾಲ್ ಫ್ಲವರ್ ಬರೋ ಕೋನ್ಗೆ ನಾನು ಒಂದು ಕವರ್ ಒಳಗಡೆ ಹಾಕ್ಕೊಂಡು ಈ ರೀತಿ ತುಂಬ ಚಿಕ್ಕದಾಗಿ ಫ್ಲವರ್ ಟೈಪ್ ಇಡ್ತಾಯಿದ್ದೀನಿ. ಇದು ಯಾರು ಬೇಕಾದರೂ ಮಾಡುವಂಥದ್ದು. ನನ್ನ ಹತ್ರ ಕೋನ್ಗಳಿದೆ, ಹಾಗಾಗಿ ಆ ಡಿಸೈನ್ ಮಾಡ್ತಾಯಿದ್ದೀನಿ.
ನಿಮ್ಮ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಕ್ರೀಮ್ ಹಾಕ್ಕೊಂಡು ನಿಮಗೇನಾದರೂ ಡಿಸೈನ್ ಬಂದರೆ ಅದನ್ನು ಮಾಡ್ಕೊಬೋದು. ಸುತ್ತಲೂ ಈ ರೀತಿ ವೈಟ್ ಕ್ರೀಮಲ್ಲೇ ನಾನು ಮಾಡಿಕೊಂಡೆ. ಇದಾದಮೇಲೆ ನಾನು ಪಿಂಕ್ ಕಲರ್ ಒಂದು ಮಧ್ಯದಲ್ಲಿ ಫ್ಲವರ್ ಟೈಪು ದೊಡ್ಡದಾಗಿ ಹಾಕ್ತಾಯಿದ್ದೀನಿ. ಬೇರೆ ಕೋನ್ ಯೂಸ್ ಮಾಡ್ತಾಯಿದ್ದೀನಿ. ಡಿಸೈನ್ ಕೋನ್ ನೋಡಿ, ಪಿಂಕ್ ಕಲರಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಫ್ಲವರ್ ಟೈಪ್ ಹಾಕ್ತಾಯಿದ್ದೀನಿ. ಇದು ತುಂಬ ಸಿಂಪಲ್ ಅಂದರೆ ಸಿಂಪಲ್ ಆಗಿರುವಂಥ ಕೇಕ್ ಡಿಸೈನು. ನೆಕ್ಸ್ಟ್ ನಾನು ತುಂಬ ಡಿಸೈನ್ ಬೇರೆ ಬೇರೆ ಡಿಸೈನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಕೇಕ್ ಮಾಡೋದು ಹಾಕಲ್ಲ, ಡಿಸೈನ್ ಮಾಡೋದು ಮಾತ್ರ ಮಾಡಾಕ್ತೀನಿ. ಸೆಂಟ್ರಲ್ಲಿ ಮಧ್ಯದಲ್ಲಿ ಕೂಡ ಒಂದು ಕೆಳಗಡೆ ಪಿಂಕ್ ಕಲರ್ದು ಚಿಕ್ಕ ಚಿಕ್ಕದಾಗಿ ಕೊಟ್ಟಿದ್ದೀನಿ. ಈಗ ನೋಡಿ ಕೇಕು ರೆಡಿಯಾಗಿದೆ. ನೋಡಿ ಕಟ್ ಮಾಡಿದಾಗ ಲೇಯರ್ ಈ ರೀತಿ ಕಾಣಿಸುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ ನ್ಯೂ ಇಯರ್ಗೆ. ಥ್ಯಾಂಕ್ ಯು.